ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಯೋಜನೆ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಅಂಡ್ ನಿಮಗೆ ಮೈನ್ ಥಿಂಗ್ ಹಣ, ಲೈಕ್ ಯುವನಿಧಿ ಯೋಜನೆ ಅಡಿ ಹಣ ಡಿಸೆಂಬರ್ ಹಣದ ಸ್ಟೇಟಸ್ ಕೂಡ ಶೋ ಮಾಡ್ತಾ ಇದೆ. ಅಂಡ್ ನಿಮಗೆ ಇಲಾಖೆ ಕಡೆಯಿಂದ ಮೆಸೇಜ್ ಕೂಡ ಬಂದಿದೆ, ಮತ್ತೆ 180 ಡೇಸ್ ಕಂಪ್ಲೀಟೆಡ್ ಅಂತ ಕೂಡ ಬಂದಿದೆ. ಸಾಕಷ್ಟು ಜನಕ್ಕೆ ಅಪ್ಲಿಕೇಶನ್ ವೆರಿಫೈ ಕೂಡ ಆಗಿಲ್ಲ, ಅಂತವ್ರು ಏನ್ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೈನ್ ಥಿಂಗ್ ಡಿಸೆಂಬರ್ ಹಣ ಸ್ಟೇಟಸ್ ಕೂಡ ತೋರಿಸ್ತಾ ಇರಲಿಲ್ಲ. ಡಿಸೆಂಬರ್ ಹಣ ಸ್ಟೇಟಸ್ ಕೂಡ ತೋರಿಸ್ತಾ ಇದೆ, ನೀವು ಚೆಕ್ ಮಾಡ್ಕೋಬಹುದು. ಸ್ಟೇಟಸ್ ಬಂದ್ಬಿಟ್ಟು ಪೇಮೆಂಟ್ ಬಂದ್ಬಿಟ್ಟು ಪೆಂಡಿಂಗ್ ಆಗಿದೆ, ಕೆಲವರಿಗೆ ಇನಿಷಿಯೇಟ್ ಕೂಡ ಆಗಿರ್ಬೋದು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆ ಡಿಸೆಂಬರ್ ಸ್ಟೇಟಸ್ ತೋರಿಸ್ತಾ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇಲಾಖೆಯವರು ಅದನ್ನ ಇನ್ನು ಕೂಡ ಪ್ರೊಸೆಸ್ ಕೂಡ ಮಾಡಿರಲಿಲ್ಲ. ಬಿಕಾಸ್ ಲಾಸ್ಟ್ ಮಂತ್ ಏನೋ ಕ್ಲಿಯರ್ ಕೂಡ ಮಾಡಿದ್ರು, ಬಟ್ ಡಿಸೆಂಬರ್ ಹಣ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಡಿಲೇ ಆಗುತ್ತೆ ಅಂತ ಆಲ್ರೆಡಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ರೆ ಅನ್ಕೋತಿ. ಆ ನಿಟ್ಟಿನಲ್ಲಿ ಈಗ ಸ್ಟೇಟಸ್ ಕೂಡ ತೋರಿಸ್ತಾ ಇದೆ. 31st ಒಳಗಡೆ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು ಹಣನ. 31st ಬಂದಿಲ್ಲ ಅಂದ್ರೆ ನಮಗೆ ಆಸ್ ಯೂಶುವಲ್ ನೆಕ್ಸ್ಟ್ ಮಂತ್ 15th ಒಳಗಡೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು ಡಿಸೆಂಬರ್ ಹಣನ ಬರ್ಬೋದು. 31st ವರ್ಗು ನೋಡೋಣ ಎಂದ ಸ್ಟೇಟಸ್ ಪುಷ್ ಕೂಡ ಆಗುತ್ತಾ ಅಂತ ಹೇಳಿ ಕಾಯ್ದು ನೋಡೋಣ. 31st ಒಳಗಡೆ ಡಿಸೆಂಬರ್ ಹಣ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ನಂತರ ಸ್ಟೇಟಸ್ ಕೂಡ ತೋರಿಸ್ತದೆ, ಸ್ಟೇಟಸ್ ಕೂಡ ನೋಡಬಹುದು. ಮತ್ತೆ ಮೇನ್ ಥಿಂಗ್ ಇಲಾಖೆಯಿಂದ ಮೆಸೇಜ್ ಕೂಡ ಬಂದಿದೆ, ಲೈಕ್ ಸೆಲ್ಫ್ ರಿಕ್ವೆಷನ್ ಕೂಡ ಮಾಡಿ ಅಂತ. ಲೈಕ್ ನಿಮಗೆ ಇದು ಆಸ್ ಯೂಶುವಲ್ ಇದು ಸಾಮಾನ್ಯ. ಯಾಕೆ ಅಂದ್ರೆ ಅವ್ರು ಮೆಸೇಜ್ ಮಾಡ್ತಾರೆ ಅಂದ್ರೆ ಜಸ್ಟ್ ನಿಮಗೆ ಗೈಡ್ ಮಾಡ್ತಾರೆ, ಲೈಕ್ ಈ ರೀತಿ ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿನ, ಇದು ಕಡ್ಡಾಯ ಅಂತ ಹೇಳಿ ನಿಮಗೆ ವಾಟ್ಸ್ಆಪ್ ಮೆಸೇಜಸ್ ನ ಇಲಾಖೆಯವರು ಕಳಿಸ್ಕೊಡ್ತಾ ಇದಾರೆ. ನಿಮ್ಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಕೂಡ ಬಂದಿರುತ್ತೆ, ನೋಡಿ ಕ್ಲಿಕ್ ಮಾಡಿ. ನೀವು ಸೆಲ್ಫ್ ರಿಕ್ವೆಷನ್ ಕೂಡ ಮಾಡಿಲ್ಲ ಅಂದ್ರೆ ಮಾಡಿ. ಬಿಕಾಸ್ ನಿಮಗೆ ಅವರಿಗೆ ಅವರು ಲೈಕ್ ವೆರಿಫೈ ಮಾಡಿರೋದಿಲ್ಲ, ಲೈಕ್ ಇವರು ಮಾಡಿದ್ದಾರೆ ಇವರು ಮಾಡಿಲ್ಲ ಅಂತ. ಎಲ್ಲರಿಗೂ ಕೂಡ ಕಾಮನ್ ಆಗಿ ಅವರು ನಿಮಗೆ ಈ ರೀತಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲೈಕ್ ಯಾಕೆ ಅಂದ್ರೆ ನಿಮಗೆ ಯಾಕೆ ಮಾಡಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇದು ಲೈಕ್ ನಿಮಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ರೀತಿ ಮಾಡಿ ಅದನ್ನ ತಲೆ ಕೆಡಿಸ್ಕೊಬೇಡಿ. ನೋಡಿ ನಂತರ ಅಪ್ಲಿಕೇಶನ್ 180 ಡೇಸ್ ಕಂಪ್ಲೀಟೆಡ್ ಅಂತ ಕೂಡ ಇರುತ್ತೆ. 180 ಡೇಸ್ ಕಂಪ್ಲೀಟೆಡ್ ಅಂದ್ರೆ ನೀವು ಡೋಂಟ್ ವೆರಿ, ಬಿಕಾಸ್ ಯಾಕೆಂದ್ರೆ ನಿಮಗೆ ಅದು 180 ಡೇಸ್ ಕಂಪ್ಲೀಟೆಡ್ ಅಂದ್ರೆ ರೊಟೀನ್ ಚೆಕ್ಅಪ್ ಇರುತ್ತೆ. ಲೈಕ್ ರೊಟೀನ್ ಚೆಕ್ಅಪ್ ತರ ನೀವು ಹೇಗೆ ಆಸ್ಪತ್ರೆಗೆ ಹೋಗಿ ರೊಟೀನ್ ಆಗಿ ಒಂದು ನಿಮ್ಮ ಹೆಲ್ತ್ ಟೆಸ್ಟ್ ಮಾಡಿಸ್ತೀರೋ ಅದೇ ರೀತಿ ಅವರು ನಿಮ್ಮ ಅಪ್ಲಿಕೇಶನ್ ಅನ್ನ 180 ಡೇಸ್ಗೆ 180 ಜನಕ್ಕೆ ಒಂದು ಬಾರಿ ನಿಮಗೆ ಒಂದ್ಸಲ ವೆರಿಫೈ ಕೂಡ ಮಾಡ್ತಾರೆ. ಎಲಿಜಿಬಲ್ ಆಗಿದಾರಾ, ಇನ್ ಎಲಿಜಿಬಲ್ ಆಗಿದಾರಾ ಇಲ್ವಾ ಅಂತ ಒಂದ್ಸಲ ವೆರಿಫೈ ಕೂಡ ಮಾಡ್ತಾರೆ. ಅದು ಬಂದ್ಬಿಟ್ಟು ನಿಮಗೆ ಲೈಕ್ 180 ಡೇಸ್ ಕಂಪ್ಲೀಟೆಡ್ ಅಂತ ಆಗಿರುತ್ತೆ. 6 ಮಂತ್ ಒಂದ್ಸಲ ನಿಮಗೆ ಆಟೋ ವೆರಿಫೈ ಕೂಡ ಮಾಡ್ತಾರೆ. ನೀವು ಇನ್ನೂ ಅನ್ಎಂಪ್ಲಾಯ್ಡ್ ಆಗಿದ್ದೀರಾ, ESIPF ತೆಗೆದುಕೊಳ್ತಾ ಇಲ್ವಾ, ಇನ್ನು ಕೂಡ ನೀವು ಕೋರ್ಸ್ ಮಾಡ್ತಾ ಇದ್ದೀರಾ, ನೀವು ಇನ್ನು ಕೂಡ ಯುವನಿಧಿ ಯೋಜನೆಗೆ ಅರ್ಹರ ಅಂತೇಳಿ ಚೆಕ್ ಕೂಡ ಮಾಡ್ತಾರೆ. ಅದನ್ನು ಚೆಕ್ ಮಾಡ್ಕೋಬಹುದು. ಇನ್ನು ಸಾಕಷ್ಟು ಜನಕ್ಕೆ ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು DDPA ಆಫೀಸರ್ ವೆರಿಫಿಕೇಶನ್ ಕೂಡ ಆಗಿರೋದಿಲ್ಲ, ಅವರಿಗೆ ಸಮಸ್ಯೆ ಕೂಡ ಆಗಿರುತ್ತೆ. ಸಾಕಷ್ಟು ಜನಕ್ಕೆ 3-4 ತಿಂಗಳಿಂದ ಅಮೌಂಟ್ ಕೂಡ ಪೆಂಡಿಂಗ್ ಇರ್ತಾ ಇತ್ತು, ಅಂತವರು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ನ. ಲೈಕ್ ನಿಮಗೆ DDPA ಆಫೀಸರ್ ವೆರಿಫಿಕೇಶನ್ ಪೆಂಡಿಂಗ್ ಆಗಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ, ಅದನ್ನ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಸ್ಟೇಟಸ್ ಕೂಡ ಅಫಿಷಿಯಲ್ ಆಗಿ ತೋರಿಸ್ತಾ ಇದೆ. ನಿಮಗೆ ಓಲ್ಡ್ ಅಮೌಂಟ್ ಎಲ್ಲ ಪೆಂಡಿಂಗ್ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಯೋಜನೆಯನ್ನು ಕೂಡ ರದ್ದುಪಡಿಸಿದ್ದಾರೆ. ಲೈಕ್ ನೀವು GST ಪೇಯರ್ಸ್ ಆಗಿ ನಿಮ್ಮ ಫ್ಯಾಮಿಲಿ ಅವರು, ಅಥವಾ ನೀವೇನಾದ್ರು ಹೈಯರ್ ಎಜುಕೇಶನ್ ಕೂಡ ಮಾಡ್ತಾ ಇದ್ರೆ, ಅಥವಾ ನೀವು ESIPF ಬೆನಿಫಿಟ್ಸ್ ಕೂಡ ಆಗಿದ್ರೆ ಕೆಲವರಿಗೆ ತೆಗೆದಾಕಿದ್ದಾರೆ. ಆ ಲಿಸ್ಟ್ ಅಲ್ಲಿ ನೀವು ಇಲ್ಲ ಅನ್ಕೋತೀರಿ. ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಇನ್ ಕೇಸ್ ನೀವು GST ಪೇಯರ್ಸ್ ಆಗಿದ್ರೆ ಒಂದ್ಸಲ ಭೇಟಿ ನೀಡಿ. ಅದನ್ನ ಸಾಕಷ್ಟು ಜನ ಆಕಾಂಕ್ಷಿಗಳು GST ಪೇಯರ್ಸ್ ಅಂತ ಬರ್ತಾ ಇದೆ, ಅವರು ಭೇಟಿ ನೀಡಿದಾಗ ಸಾರಿ ನಮ್ಮ ಹತ್ರ ಈ ರೀತಿ ಮಾಹಿತಿ ಇಲ್ಲ, ಅದನ್ನ ನಮಗೆ ಬ್ಯಾಕ್ ಎಂಡ್ ಯಾವುದೇ ರೀತಿ ಪ್ರೊಸೆಸ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರು ಅಂತ. ಈ ರೀತಿ ಸಮಸ್ಯೆ ಕೂಡ ಆಗಿದೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.